ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋ ಈಗ ಅಂತಿಮ ಘಟ್ಟಕ್ಕೆ ತಲುಪಿದೆ. ಸ್ಪರ್ಧಿಗಳ ಮಧ್ಯೆ ಟಫ್ ಫೈಟ್ ಏರ್ಪಟ್ಟಿದೆ. ಎಲ್ಲರ ಕಣ್ಣು ಈಗ ಟ್ರೋಫಿ ಮೇಲಿದೆ. ಸದ್ಯ ಕ್ವಾರ್ಟರ್ ಫಿನಾಲೆ ಹಂತ ಮುಕ್ತಾಯವಾಗಿದ್ದು ಒಂದು ಜೋಡಿ ಫಿನಾಲೆಗೆ ಅರ್ಹತೆ ಪಡೆದಿದೆ. ಅಷ್ಟಕ್ಕೂ ಫಿನಾಲೆ ಟಿಕೆಟ್ ಯಾರಿಗೆ ಸಿಕ್ತು? ಈ ಜೋಡಿಯೇ ಈ ಸೀಸನ್ ವಿನ್ ಆಗುತ್ತಾ ಅನ್ನೋದನ್ನ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಹಾಗೆ ನಮ್ಮ ಸುದ್ದಿಯಾನ ಚಾನೆಲ್ ನಲ್ಲಿ ಜಾಹೀರಾತು ಹಾಗೂ ಪ್ರಾಡಕ್ಟ್ ಪ್ರಮೋಷನ್ಗೆ ಡಿಸ್ಪ್ಲೇ ನಲ್ಲಿ ಕಾಣಿಸೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ಜೀ ಕನ್ನಡದ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋ ಅನೇಕ ಪ್ರತಿಭೆಗಳಿಗೆ ವೇದಿಕೆಯಾಗಿದೆ. ಸ್ಪರ್ಧಿಗಳು ತಮ್ಮ ಡ್ಯಾನ್ಸ್ ಮೂಲಕವೇ ವೀಕ್ಷಕರಿಗೆ ಮೋಡಿ ಮಾಡಿದ್ರು. 12 ಜನ ಸೆಲೆಬ್ರಿಟಿಗಳು ಮತ್ತು 14 ಜನ ಡ್ಯಾನ್ಸ್ ಪ್ರತಿಭೆಗಳ ಜೊತೆಗೆ ಶುರುವಾದ ಈ ಶೋ ಈಗ ಫಿನಾಲೆ ಹಂತಕ್ಕೆ ತಲುಪಿದೆ. ಡಿಕೆಡಿ ಸೀಸನ್ 5ರ ಕ್ವಾರ್ಟರ್ ಫಿನಾಲೆ ನಡೆದಿದ್ದು ಒಂದು ಜೋಡಿ ಫಿನಾಲೆಗೆ ಎಂಟ್ರಿ ಪಡೆದಿದೆ. ಶನಿವಾರ ಹಾಗೂ ಭಾನುವಾರ ಡಿಕೆಡಿ ಶೋನ ಕ್ವಾರ್ಟರ್ ಫಿನಾಲೆ ನಡೆದಿದೆ. ಎಲ್ಲಾ ಸ್ಪರ್ಧಿಗಳ ಮಧ್ಯೆ ಟಫ್ ಫೈಟ್ ಏರ್ಪಟ್ಟಿತ್ತು. ಅಂತಿಮವಾಗಿ ಸಿದ್ದೇಗೌಡರು ಮತ್ತು ದಿಶಲ್ ಜೋಡಿ ಫಿನಾಲೆ ಟಿಕೆಟ್ ಪಡೆದು ಡೈರೆಕ್ಟ್ ಫಿನಾಲೆಗೆ ಕಾಲಿಟ್ಟಿದ್ದಾರೆ. ಈ ಮೂಲಕ ಮೊದಲ ಫೈನಲಿಸ್ಟ್ ಜೋಡಿಯಾಗಿ ಎಂಟ್ರಿ ಪಡೆದುಕೊಂಡಿದ್ದಾರೆ. ಅಂದಹಾಗೆ ಸಿದ್ದೇಗೌಡರು ಹಾಗೂ ದಿಶಲ್ ಜೋಡಿ ಆರಂಭದಿಂದಲೇ ಬೆಸ್ಟ್ ಪರ್ಫಾರ್ಮೆನ್ಸ್ ನೀಡ್ತಾ ಬಂದಿದ್ರು. ಕ್ವಾರ್ಟರ್ ಫಿನಾಲೆ ರೌಂಡ್ ನಲ್ಲೂ ಹಠವಾದಿ ಸಿನಿಮಾದ ಆಟ ಹುಡುಗಾಟವೋ ಹಾಡಿಗೆ ಭರ್ಜರಿ ಪರ್ಫಾರ್ಮೆನ್ಸ್ ನೀಡಿದ್ರು. ಇವರ ಡ್ಯಾನ್ಸ್ ನೋಡಿ ಎಲ್ಲರೂ ಕಳೆದು ಹೋದ್ರು. ಇವರ ಪರ್ಫಾರ್ಮೆನ್ಸ್ ಮುಗಿತಾ ಇದ್ದಂತೆ ಶಿವಣ್ಣ ಕೂಡ ಹ್ಯಾಟ್ಸ್ ಆಫ್ ಹೇಳಿದ್ರು. ಬಳಿಕ ಅಮೇಜಿಂಗ್, ಫೈನಲ್ಗೆ ಸ್ಯಾಂಪಲ್ ಇದ್ದಂತಿತ್ತು ಅಂತ ಶಿವಣ್ಣ ಹೇಳಿದ್ದಾರೆ. ಇನ್ನು ಅನುಶ್ರೀ ಕೂಡ ಬೆಸ್ಟ್ ಫೈಟರ್ ಅಂತ ಈ ಜೋಡಿಗೆ ಹೇಳಿದ್ದಾರೆ. ವಿಜಯ್ ರಾಘವೇಂದ್ರ ಕೂಡ ಇಬ್ಬರನ್ನ ಹಾಡಿ ಹೊಗಳಿದ್ದಾರೆ. ಇನ್ನು ಜನ್ಯ ಕೂಡ ಫೈರ್ ವೇದಿಕೆ ಮೇಲೆ ನಿಂತ್ರೆ ಫೈರ್ ಬಂದೇ ಬರುತ್ತೆ ಅಂತ ಹೇಳಿದ್ರು. ಈ ಮೂಲಕ ಬೆಸ್ಟ್ ಪರ್ಫಾರ್ಮೆನ್ಸ್ ನೀಡಿದ ದಿಶಲ್ ಹಾಗೂ ಸಿದ್ದೇಗೌಡರು ಫಿನಾಲೆ ಟಿಕೆಟ್ ಪಡೆದಿದ್ದಾರೆ. ಅಂದಹಾಗೆ ನಟ ಧನಂಜಯ್ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಸಿದ್ದೇಗೌಡರ ಪಾತ್ರ ಮಾಡ್ತಿದ್ದಾರೆ. ಇದೀಗ ನಟನೆ ಮಾತ್ರವಲ್ಲ, ಡ್ಯಾನ್ಸ್ ಮೂಲಕವೂ ಮೋಡಿ ಮಾಡ್ತಿದ್ದಾರೆ. ಇನ್ನು ಧನಂಜಯ್ ಅವರಿಗೆ ಚಿಕ್ಕ ವಯಸ್ಸಿನಿಂದಲೂ ಡ್ಯಾನ್ಸ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟವಂತೆ. ಈಗ ಡಿಕೆಡಿ ವೇದಿಕೆಯಲ್ಲಿ ಚಾನ್ಸ್ ಸಿಕ್ಕಿದ್ದು ಸಿಕ್ಕ ಅವಕಾಶವನ್ನ ಸರಿಯಾಗಿ ಸದುಪಯೋಗ ಪಡಿಸಿಕೊಂಡಿದ್ದಾರೆ. ಇನ್ನವರಿಗೆ ಪಾರ್ಟ್ನರ್ ಆಗಿ ಸಿಕ್ಕಿದ್ದ ಅದ್ಭುತ ಪ್ರತಿಭೆ ದಿಶಾಲ್. ಚಿಕ್ಕಮಗಳೂರಿನ ಪ್ರತಿಭೆ ಇವರು. ಹಲವು ಸೂಪರ್ ಹಿಟ್ ಪರ್ಫಾರ್ಮೆನ್ಸ್ ಕೊಟ್ಟಿರುವ ಈ ಜೋಡಿ ಕ್ವಾರ್ಟರ್ ಫಿನಾಲೆಯಲ್ಲಿ ಆಟವೋ ಹುಡುಗಾಟವೋ ಸಾಂಗ್ಗೆ ಜಬರ್ದಸ್ತ್ ಡ್ಯಾನ್ಸ್ ಮಾಡಿ ಫಿನಾಲೆ ಟಿಕೆಟ್ ತಮ್ಮದಾಗಿಸಿಕೊಂಡಿದ್ದಾರೆ. ಇನ್ನು ಈ ವಾರ 3 ಜೋಡಿ ಡೇಂಜರ್ ಝೋನ್ ತಲುಪಿದ್ರು. ಗುಂಡಮ್ಮ ರಾಘು, ಪೂಜಾ ಯಶವಂತ್ ಹಾಗೂ ಜಗ್ಗಪ್ಪ ಸೃಜನ್ಯ ಜೋಡಿ ಮೇಲೆ ಎಲಿಮಿನೇಷನ್ ತೂಗುಗತಿ ಇತ್ತು. ಕೊನೆಗೆ ಅಣ್ಣಯ್ಯ ಧಾರಾವಾಹಿಯಲ್ಲಿ ಗುಂಡಮ್ಮ ಪಾತ್ರ ಮಾಡಿರುವ ನಟಿ ಪ್ರತೀಕ್ಷಾ ಅವರು ಮತ್ತು ರಾಘು ಎಲಿಮಿನೇಟ್ ಆಗಿದ್ದಾರೆ. ನಮಸ್ಕಾರ.